ಹುಟ್ಟಾಕತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. 100 ವರ್ಷದ ಇತಿಹಾಸದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಭಯೋತ್ಪಾದನೆ ಮಾಡಿದಂಥ ಇತಿಹಾಸ ಇಲ್ಲ. ಸಮಾಜ ಪರಿವರ್ತನೆ ಮಾಡಿದ, ಆಪತ್ತಿನ ಸಂದರ್ಭದಲ್ಲಿ ನೆರವಿಗೆ ನಿಂತ ಸಾವಿರಾರು ಉದಾಹರಣೆಗಳಿದ್ದಾವೆ. ಅದು ಭೂಕಂಪ ಇರ್ಬೋದು, ಪ್ರವಾಹ ಇರ್ಬೋದು, ಯುದ್ಧದ ಪರಿಸ್ಥಿತಿ ಇರ್ಬೋದು, ಸಾಂಕ್ರಾಮಿಕ ರೋಗಗಳಿರ್ಬೋದು. ಈ ಎಲ್ಲ ಸಂದರ್ಭಗಳಲ್ಲಿ ಜಾತಿ ಮತ ಪಂಥದ ಭೇದವಿಲ್ಲದೆ ನೆರವಿಗೆ ನಿಂತ ನೂರಾರು ಉದಾಹರಣೆಗಳಿದ್ದಾವೆ. ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ ಸ್ಥಾಪನೆಗೊಂಡಂಥ ಸಂಘಟನೆಗಳು ಇವತ್ತು ಜನಮನ್ನಣೆಯನ್ನು ಗಳಿಸಿ ಜನಪ್ರೀತಿಗೆ ಪಾತ್ರವಾಗಿ ತನ್ನದೇ ಆದಂಥ ಒಂದು ಐಡೆಂಟಿಟಿಯನ್ನು ಬೆಳೆಸಿರೋದನ್ನು ನಾವು ನೋಡ್ಬೋದು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ ಹುಟ್ಟಿದ ಸಂಘಟನೆ. ಭಾರತೀಯ ಮಜ್ದೂರ್ ಸಂಘ BMS ಅದು ಕೂಡ ಸಂಘದ ಪ್ರೇರಣೆಯಿಂದ ಹುಟ್ಟಿದ ಸಂಘಟನೆ. ಭಾರತೀಯ ಜನಸಂಘ, ಭಾರತೀಯ ಜನತಾ ಪಾರ್ಟಿ ಸಂಘದ ಪ್ರೇರಣೆಯಿಂದ ಹುಟ್ಟಿದ ಸಂಘಟನೆ. ವಿಶ್ವ ಹಿಂದೂ ಪರಿಷತ್ ಅದು ನಿರ್ಣಯ ಮಾಡಿದ್ದೇನೆ, ನಾ ಹಿಂದೂ ಪತಿತೋ ಭವೇತ್, ಯಾವೊಬ್ಬ ಹಿಂದೂ ಕೂಡ ಅವನು ಪತಿತ ಅಲ್ಲ ಅನ್ನುವಂಥ ಮಾತು ಹೇಳಿದ್ದು ಮಾತ್ರ ಅಲ್ಲ, ಹಿಂದೂ ಸೋದರ ಸರ್ವೇ, ಪ್ರತಿ ಹಿಂದೂಗಳು ಸೋದರ ಸಮಾನರು ಅನ್ನುವಂಥ ಭಾವೈಕ್ಯತೆಯ ಸಂದೇಶವನ್ನು VHP ಸಾರ್ತು. ಹೀಗೆ ಮಾತ್ರ ಅಲ್ಲ, ಸೇವಾ ಭಾರತಿ ಅಂತ ಸಂಘಟನೆಗಳು, ವಿದ್ಯಾಭಾರತಿ ಅಂತ ಸಂಘಟನೆಗಳು ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಸಕಾರಾತ್ಮಕ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ. ಹೀಗೆ ಸಕಾರಾತ್ಮಕ ಕೊಡುಗೆಗಳನ್ನು ಕೊಡ್ತಿರುವ ಸಂಘಟನೆಗಳನ್ನು ನೀವು ನಕಾರಾತ್ಮಕ ಅಂತ ಹೇಳೋದೇ ನಿಮ್ಮ ಮನಸ್ಸಿನ ನಕಾರಾತ್ಮಕ ಧೋರಣೆಯನ್ನು ಪ್ರತಿಬಿಂಬಿಸುತ್ತೆ. ಏನಾಗಿದೆ, ನೀವು ಕಷ್ಟಪಟ್ಟಿಲ್ಲ, ಅಪ್ಪನ ರಾಜಕೀಯ ವಾರಸುದಾರಿಕೆ ಅಚಾನಕ್ಕಾಗಿ ನಮಗೆ ಸಿಕ್ಬಿಡ್ತು. ಪರಿಶ್ರಮ ಪಟ್ಟು ಬೂತ್ ಲೆವೆಲಲ್ಲಿ ಕೆಲಸ ಮಾಡಿ ಜನಮನ್ನಣೆ ಪಡೆದು ಜನಾಂದೋಲನದ ಮೂಲಕ ಜನನಾಯಕರಾದವರು ನೀವಲ್ಲ. ನಿಮಗೆ ರಾಜಕೀಯ ವಾರಸುದಾರಿಕೆ ಅದ್ರ ಜೊತೆಗೆ ಬೇರೆ ಬೇರೆ ವಾರಸುದಾರಿಕೆಗಳು ಅಚಾನಕ್ಕಾಗಿ ಸಿಕ್ಬಿಡ್ತು. ಅದು ಸಿಕ್ಕಿರೋದ್ರ ಅಹಂನಲ್ಲಿ ನೀವು ಅಸಂಬದ್ಧವಾಗಿ ಮಾತಾಡ್ತಿದ್ದೀರಿ ಅಂತ ಅನಿಸುತ್ತೆ.